ನಮಗೆ ಜನ್ಮ ಕೊಟ್ಟ ಜನ್ಮ ದಾತೆ ಅನ್ಕೊಂಡಿದ್ಯೋ ಅಥವಾ ಕತ್ತೆ ಅನ್ಕೊಂಡಿದ್ಯಾ? ಕೆಲಸ ಮಾಡೋದಕ್ಕೆ ಏನೇ ಬಂದಿದ್ದು ದೊಡ್ಡವಾಗ ಕೊಡಿ ಅದನ್ನ ಕೊಡಿ, ಕೆಲಸ ಮಾಡೋ. ನಾನು ಏನು ಮಾಡ್ಲಿ, ಮನೆ ಕೆಲಸ ಒಬ್ಬರು ಮಾಡ್ತಾ ಇಲ್ಲ, ನೋಡ್ಕೊಂಡು ಹಾಗೆ ಸುಮ್ಮನಿರಕ್ಕಾಗುತ್ತೆ. ನೋಡಿದಂಗಮ್ಮ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ತಮಗೆ ಈಗಾಗಲೇ ವಯಸ್ಸಾಗೋಯ್ತು, ಈ BP ಶುಗರ್ ಬೇರೆ ಆಗಾಯಿಸ್ಕೊಂಡಿದೆ. ನಾಳೆ ಒಂದಕ್ಕೊಂದು ಹೆಚ್ಚು ಕಮ್ಮಿ ಆಗಿ ನಾವು ನೆಲಕ್ಕೆ ಬಿದ್ದರೆ ನಾನು ಎಲ್ಲಿ ಹೋಗದೆ ಇನ್ಮೇಲಿಂದ ಒಂದು ಕೆಲಸ ಮಾಡಿ. ನಾವು ಕೆಲಸನೇ ಮಾಡೋದಕ್ಕೆ ಹೋಗ್ಬೇಡಿ. ಸಾಧ್ಯವಾದ್ರೆ ಎಲ್ಲರಿಗೂ ಸ್ವಲ್ಪ ಪ್ರೀತಿ ದಾರೆ ಎರೆದು ಬಿಡ್ರಿ. ಅಲ್ಲಪ್ಪ, ನೀನು ಹೇಳೋ ಇಲ್ವೋ, ಇನ್ಮೇಲೆ ಮನೆ ಕೆಲಸ ಯಾವುದೂ ಮಾಡಲ್ಲ. ಎಲ್ಲರಿಗೂ ನನ್ನ ಪ್ರೀತಿಯನ್ನ ಚಾಲೆ ಎಳಿತೇನೆ. ವಿಟ್ಲ ರಂಗಕ್ಕೆ ನೋಡ್ದ್ಯಾ ಡಿಫ್ರೆಂಟ್ ಆಗಿ ಆಡ್ತಿದ್ದಾರೆ ಕಣ. ಹೌದು ಕಣಪ್ಪದ್ದು, ಟಿವಿನಲ್ಲಿ ಬರೋ ಫೈಟಿಂಗ್ ನೋಡಿ ಅಕ್ಕಪಕ್ಕದಲ್ಲಿರೋರೆಲ್ಲ ಭೈಡ್ ಅಂತ ಹೊಡಿತಿದ್ರು. ಈಗ ಟಿವಿನೇ ನೋಡ್ತಾ ಇಲ್ಲ. ನನ್ನ ಮುದ್ದು ಕಂದಮ್ಮಗಳಿರ ಎಲ್ಲಿದ್ದೀರಾ? ರಂಗಕ್ಕೆ ಯಾರು ನೀ ಕರೀತಿರೋದು? ಹಸು ಕರುಗಳನ್ನೇ. ನನ್ನ ಕರುಗಳನ್ನ ಕರಿತಾ ಇದ್ದೀನಿ. ಎಲ್ಲಿದೆ ನನ್ನ ಕಂದ? ಲೇ ವಿಟ್ಲ, ಯಾರ ರಂಗತ್ತೆ ಕಂದ? ಓ, ಎಡಗೆ ಬಲ್ಗೆಲ್ಲ ಕರಿತಿರ್ಬೇಕು ಕಣ. ಅವನಿಗೆ 3 ಕತ್ತೆ ವಯಸ್ಸಾಗಿದೆ, ಅವನ್ನ ಕಂದ ಅಂತ ಕರೀತಿದ್ಯಲ್ಲ, ಇದೇನು ಚಂದ. ಹುಚ್ಚು ಬಾಲ್ದವ. ಮಗ ಎಷ್ಟೇ ದೊಡ್ಡವನಾಗಲು ಹೆತ್ತ ತಾಯಿಗೆ ಅವನಿನ್ನೂ ಪುಟ್ಟ ಕಂದನೇ. ಕಲಿಯೋ ನನ್ನ ಕಂದನ್ನ. ವಿಟ್ಲ, ಲೇ ಪಾಂಡ್ರಗ ಬಾರೆ ಇಲ್ಲಿ. ನಮ್ಮದು ಮುದ್ದಾದಂಗಿತ್ತು. ಮತ್ತಿನ್ನೇನ್ರಿ, ಮೂತಿ ಮೇಲೆ ಮರದ ಗಾತ್ರ ಮೀಸೆ ಬಂದಿದ್ರು ನಿಮ್ಮ ಅಮ್ಮ ನಿಮ್ಮನ್ನ ಕಂದ ಕಂದ ಅಂತ ಕರೆದ್ರೆ ನಮ್ಮ ಹೊಟ್ಟೆ ಉಳಿಯಲ್ವಾ? ತಾಯಿ ಬಾಯಿಂದ ಹಾಗೆ ಕರ್ಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ತಂದೆ ತಾಯಿ ಮಮತೆ ಬಗ್ಗೆ ನಿನಗೆ ಏನೋ ಗೊತ್ತು. ಹುಟ್ಟಿದ 6 ತಿಂಗಳಿಗೆ ತಾಯಿ ನುಂಗ್ಕೊಂಡೆ, 9 ತಿಂಗಳಿಗೆ ತಂದೆ ನುಂಗ್ಕೊಂಡೆ. ನೀವೇನ್ ಕಮ್ಮಿ, ತಂದೆ ನುಂಗ್ಕೊಂಡಾಯ್ತು, ಅಮ್ಮನ ಸ್ಕೆಚ್ ಹಾಕಿದ್ದೀರಾ? ನಿನ್ ತಲೆ ಕೊಡು. ಕೊಡಪ್ಪ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾಳ, ಅಮ್ಮನ ಪಾಲಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾಳ. ಮಾತ್ರ ರಂಗಮ್ಮನವ್ರೆ, ಬೆಳೆದಂತ ಮಗನ್ನ ಹಿಂಗೆ ತಡ್ತಾ ಕೂತಿದ್ರಲ್ಲ, ಏನು ಸಮಾಚಾರ? ಅಪ್ಪನ ಜೊತೆ ಇಷ್ಟು ಬೇಗ ಬಂದ್ಬಿಟ್ಟೆ? ಮಾತಾಡ್ಬಾರ್ದು. ನೀನು ಚಿಕ್ಕವನಾಗಿದ್ದಾಗ ನಿನ್ ತಲೆನ ಹೀಗೆ ತಟ್ಟಿ ತಟ್ಟಿ ಮಲಗಿಸ್ತಿದ್ದೆ. ತಟ್ಟಿ ಮಲಗಿಸೋದಕ್ಕೆ ಅದನ್ನ ಇನ್ನೂ ಸಣ್ಣಗಿರೋದು. ಹೌದಮ್ಮ, ತಲೆನೋ ಸಣ್ಣಗಾಯ್ತು, ಅದ್ರ ಜೊತೆಗೆ ಬುದ್ಧಿನೂ ಸಣ್ಣಗಾಯ್ತು. ಅದೊಂದು ನೆಟ್ಟಿಗೆ ಇದ್ದಿದ್ರೆ ನಿನ್ನ ಮದುವೆ ಮಾಡ್ಕೊತಿರ್ಲಿಲ್ಲ. ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಮುಂದುವರ್ಷ ಮಾತ್ರ ನಿನ್ ತಲೆ ಗಟ್ಟಿ ಆಗ್ಲಿ ಅಂತ ಒಂದು ಲೋಟ ಕಷಾಯ ಕುಡಿಸ್ದೆ. ಲೋಟ ಗಟ್ಟಿ ಆಯ್ತೆ ವಿನಃ ನಿನ್ ತಲೆ ಮಾತ್ರ ಗಟ್ಟಿ ಆಗ್ಲಿ. ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಆಮೇಲೆ ಏನಾಯ್ತು? ಉತ್ತ ಬೆಳಿಲಿ ಅಂತ ಯಾವುದೋ ಗಿಡಮೂಲಿಗೆ ತಿನ್ನಿಸ್ದೆ, ಎಲೆಲಿ ಈಗೋದನ್ನು ಕಲಿಸ್ದೆ, ಮರ ಹತ್ತೋದನ್ನು ಕಲಿಸ್ದೆ. ಅದಕ್ಕೆ ಯಾರು ಅಡ್ಡಿಸ್ಕೊಂಡ್ಬಂದ್ರೆ ಮರ ಹತ್ತಿ ಕೂತ್ಕೊಂಡ್ಬಿಡೋದು. ಮಾತ್ರ ರಂಗಮ್ಮನವ್ರೆ, ತಟದ್ ಮುಗಿದ್ರೆ ಹೇಳಿ, ನಮ್ಗೆ ಸ್ವಲ್ಪ ಕೆಲಸದೇ ಬರ್ತೀವಿ. ಇಲ್ಲಪ್ಪ, ಇವತ್ತು ನೀನೆಲ್ಲೂ ಹೋಗ್ಬಾರ್ದು, ಮನೇಲೇ ಇರ್ಬೇಕು. ಇಡೀ ದಿನ ನಿನ್ನ ತಟ್ಟಿ ತಟ್ಟಿ ಮಲಗಿಸ್ಬಿಡ್ತೀನಿ. ಮಾತ್ರ ರಂಗಮ್ಮನವ್ರ, ಬೆಳಗ್ಗೆ ನನಗೆ ಮೊಸರನ್ನ ತಿನ್ನಿಸ್ತಾ ಇದ್ರಲ್ಲ, ನಾನು ಈ ದಾಂಡಪಂಡಿಗಳ ತರ ಸೌಂದರ್ಯ ಆಗೋಗಲ್ವೇ? ಚುಡಾಯಿ ಕಂದ. ತಾಯಿ ಆದವಳಿಗೆ ತನ್ನ ಕಂದಮ್ಮನಿಗೆ ಏನ್ ತಿನ್ನಿಸ್ಬೇಕು, ಏನ್ ತಿನ್ನಿಸ್ಬಾರ್ದು ಅನ್ನೋದು ಗೊತ್ತಿರಬೇಡು. ಆ ಚಂಪ ಮನೇಲಿಲ್ಲ ಅಂದ್ರೆ ನನ್ನ ಕಂದನ ಗಮನಿಸ್ಕೊಳ್ಳೇ ಇಲ್ಲ. ಯಾಕಂದ್ರೆ ಹಾಗಂತೀರಾ? ನಾನಿಲ್ವಾ ನಿಮ್ಗೆ ಸದಾ ಆ ಚಂಪದೇ ಧ್ಯಾನ? ಸುಮ್ಮನಿರಮ್ಮ, ನನ್ನ ಕಂದನ್ನ ಯಾವತ್ತಾದ್ರೂ ಗಮನಿಸ್ಕೊಂಡಿದ್ಯಾ? ಮುಖನೇ ನೆಟ್ಟಿಗೆ ನೋಡಲ್ಲ, ಇನ್ನು ಕೈ ಏನ್ ನೋಡ್ತೀಯಾ? ಅಯ್ಯೋ, ಎಷ್ಟೆಷ್ಟು ಉದ್ದುದ್ದ ಉಗುಳು ಬೆಳೆಸ್ಕೊಂಡಿದ್ದಾನೆ. ಕಟ್ ಮಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿನಗೆ? ನಾನು ಹಬಿ ಉಗ್ರನ್ನ ಕಟ್ ಮಾಡದ? ನೆವರ್. ಉಗ್ರ ಅಷ್ಟೇ ಅಲ್ಲ, ಇವ್ರಿಗೆ ಏನೇ ಬೆಳೆದ್ರು ನಾನು ಕಟ್ ಮಾಡಲ್ಲ. ಗಂಡನ ಸೇವೆ ಮಾಡ್ದೆ, ಇನ್ಯಾರ ಸೇವೆ ಮಾಡ್ತೀಯಮ್ಮ? ಸೋಷಿಯಲ್ ಸರ್ವಿಸ್. ಮಾತ್ರ ರಂಗಮ್ಮನವ್ರೆ, ನನಗಿನ್ನ ಸಾಕು, ಸ್ವಲ್ಪ ಕೆಲಸ ಇದೆ, ಬೋರ್ಲಿ. ಅಯ್ಯೋ, ಯಾಕೋ ತಲೆನ ನೆಟ್ಟಿಗೆ ಬಾಚ್ಕೊಂಡೇ ಇಲ್ಲ? ನಾವೇ ತೊಡೆ ಮೇಲೆ ಹಾಕೊಂಡು ಒಳ್ಳೆ ಕೋತಿಮರಿ ತರ ತಟ್ಬಿಟ್ರೆ ಅದಕ್ಕೆ ಹಪ್ಲಾದಂಗೆ ಆಗೋಗಿದೆ. ಅಂದ್ರೆ ನಿಂದಿನ್ನೂ ಸ್ನಾನ ಆಗಿಲ್ವಾ? ಅಯ್ಯೋ, ಎಲ್ಲ ಬಟ್ಟೆ ಬರೀ ಬಿಚ್ಚಾಕಿ ಏನೋ ತಲೆ ಮೇಲೆ ನೀರು ಹಾಕೋಬೇಕು ಅಂತ ಇದ್ದೆ, ಅಷ್ಟರಲ್ಲಿ ತಮ್ಮ ಕರೆ ಬಂತಲ್ವೇ, ಹಂಗಂಗೆ ಮತ್ತೆ ಸಿಕ್ಕಿಸ್ಕೊಂಡ್ಬಿಟ್ಟೆ. ಏನೋ ಕಲಿಬೇಕು ಅನ್ನೋ
ಅಂತೂ ಕಳೆದು ಬಿಟ್ಟೆಪ್ಪ. ಬೇಜಾರ್ ಮಾಡ್ಕೋಬೇಡ ಕಂದ, ಬೇಜಾರ್ ಮಾಡ್ಕೋಬೇಡ. ಪದ್ದು ಬಿಟ್ರ ನನ್ನ ಮಗನ ಕೈನಲ್ಲಿರೋ ಉಗುಳ್ಗಳನ್ನ ಕಟ್ ಮಾಡಿ ಮೈಗೆಲ್ಲ ಚೆನ್ನಾಗಿ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಬಿಸಿಲಲ್ಲಿ ಒಣಗಿ ಹಾಕಿ ನಾನು ಬಂದು ಪೌಡರ್ ಹಾಕ್ತೀನಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಅತ್ತೆ ಏನ್ ವಿಷಯ ಅಂತ ಬೇಗ ಹೇಳಿ, ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು, ಮೀಟಿಂಗ್ ಇದೆ. ಏನಮ್ಮ ಮಾತಾಡ್ಬೇಕಾದ್ರೆ ಅರ್ಜೆಂಟು ಅಂತ ಯಾಕಮ್ಮ? ಇತ್ತೀಚೆಗೆ ನಿನ್ನ ಕೈಗೆ ಸಿಗ್ತಾ ಇಲ್ವಲ್ಲ? ಅತ್ತೆ ನಿಮ್ಗೆ ಗೊತ್ತಿಲ್ಲ ನಾನು ಎಷ್ಟು ಬಿಸಿ ಇರ್ತೀನಿ ಅಂತ. ಮಹಿಳಾ ಸಂಘಕ್ಕೆ ಹೋಗ್ಬೇಕು, ಮೀಟಿಂಗ್ ಹೋಗ್ಬೇಕು, ಸ್ಪೀಚ್ ಮಾಡ್ಬೇಕು, ಟೇಪ್ ಕಟ್ ಮಾಡ್ಬೇಕು, ಕಲ್ ಹಾಕ್ಬೇಕು. ಅದೇನೇನು ಹಾಕ್ಬೇಕು ಅಂತಿದೆಯೋ ಅದನ್ನೆಲ್ಲ ಇಲ್ಲೇ ಹಾಕಮ್ಮ. ಏನಂತೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಆ ಕೆಲಸ ಎಲ್ಲ ಬಿಟ್ಕೊಂಡು ಮನೆಗೆ ಕೂತ್ಕೊಳ್ಳೋಕ್ಕಾಗುತ್ತಾ? ಅದು ಸರಿ ಬಿಡಮ್ಮ, ಓಟು ಸಿಗುತ್ತೆ ಅಂದ್ರೆ ಓದಿ ಕ್ಯಾತನ್ನು ನಿನ್ನ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀಯ. ಸರಿ ಸರಿ, ಏನ್ ವಿಷಯ ಅಂತ ಹೇಳಿ. ಅಯ್ಯೋ ನನ್ನ ಲೇಡಿ ಕಂದ, ಯಾಕೋ ಏನೋ ನಿನ್ನ ನೋಡ್ತಾನೇ ಇರ್ಬೇಕು ಅನಿಸ್ತಾ ಇದೆ. ಇವತ್ತೆಲ್ಲ ನನ್ನ ಕಣ್ಮುಂದೆನೇ ಇದ್ಬಿಡು, ನೋಡ್ಕೊಂಡೇ ಕೂತ್ಬಿಡ್ತೀನಿ. ನನಗೆ ಮಹಿಳಾ ಸಂಘಕ್ಕೆ ಲೇಟ್ ಆಗ್ಬಿಡುತ್ತೆ. ಏನ್ ಬಗ್ಗೆ ಕರೆದಿದ್ದ? ಇವತ್ತು ನನ್ನ ಸೊಸೆ ಮುಖನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಇರೋಲ್ಲ ಅಂತಾಳೆ, ಅದಕ್ಕೆ ಇವಳು ಎಲ್ಲೂ ಹೋಗ್ದಾಗೆ ಕಾವಲಿಲ್ಲ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ಜಾಜತ್ಗೆ ಎಲ್ಲೂ ಹೋಗಿರೋ ಹಾಗೆ ನಾವು ನೋಡ್ಕೋತೀವಿ. ಅದು ಬಿಟ್ಲಾ, ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು, ಅರ್ಜೆಂಟ್ ಮೀಟಿಂಗ್ ಇದೆ. ಆಮೇಲೆ ಮಸಾಲೆ ದೋಸೆ ತಿನ್ನಕ್ಕೆ 200 ರೂಪೀಸ್ ಕೊಡ್ತೀನೋ. ಅದೇನು ಕೊಡ್ಬೇಕು ಅನ್ಕೊಂಡಿದ್ರು ಇವಾಗಲೇ ಕೊಟ್ಬಿಡಿ. ನಿಮ್ಮಿಬ್ರು ಹೋಗುತ್ತೆ ನನ್ಗೆ ಗೊತ್ತಿಲ್ಲ. Take this. ನಾನು ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಇವತ್ತು ನನ್ನ ಸೊಸೆಗೆ ನನ್ನ ಪ್ರೀತಿನೆಲ್ಲ ಧಾರ ಎಳಿಬೇಕು ಅಂತಿದ್ದೀನಿ. ಅಮ್ಮ ನೀನ್ ಏನ್ ಎರಿಬೇಕು ಅಂತಿದ್ಯೋ ಎಲ್ಲ ಎದ್ಬಿಡು. ಜಾಜತ್ಗೆ ಆಚೆ ಹೋಗ್ತಿದ್ದಂಗೆ ನಾನ್ ನೋಡ್ಕೊತೀನಿ. ಅತ್ತೆ ನೀವು ಇದ್ದಕ್ಕಿಂತ ಇಷ್ಟೊಂದು ಲವ್ ಮಾಡಕ್ ಶುರು ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಎಲ್ಲಿ ಒಂದು ನಿಮಿಷ ಚೆನ್ನಾಗಿ ಮುಖನ ನೋಡ್ಕೊಂಡೆ ಅಮ್ಮ. ಅದೇನೋ ಒಂದು ಬೆಲೆಯಲ್ಲಿ ನಮಸ್ಕಾರ ಮಾಡ್ತೀಯಲ್ಲ, ಅದನ್ನ ಮಾಡ್ಬಿಟ್ಟು ಆಚೆ ನಮಸ್ಕಾರ ಮಾಡಿದ್ರೆ ಈಗಲೇ ಬಿಟ್ಬಿಡ್ತೀರಾ? ಥ್ಯಾಂಕ್ ಗಾಡ್. ಅತ್ತೆ ಬ್ಲೆಸ್ ಮೀ. ಚೆನ್ನಾಗಿರು ಚೆನ್ನಾಗಿರು. ನನ್ನ ಪ್ರೀತಿಯನ್ನ ಇನ್ನು ಯಾರಿಗೆ ಧಾರೆ ಎರೆಯಲಿ? ಇದಾರಲ್ಲ ನನ್ನ ಮುದ್ದು ಕಂದಮ್ಮ, ಅವನಿಗೆ ಧಾರೆ ಎಳೆಯುತ್ತೇನೆ. ಪಾಂಡುರಂಗ, ಆಗ್ಲಿಂದ ನಿಮ್ಮಮ್ಮ ಕಂದ ಕಂದ ಅಂತ ಕರೀತಾ ಇದ್ದಾರೆ, ನೀನ್ ಕೇಳಿಸ್ತಾ ಇಲ್ವೇನು? ಇತ್ತೀಚೆಗೆ ನಮ್ಮ ಮಾತೃಶ್ರೀ ರಂಗಮ್ಮನವರು ನನಗೆ ಯಥಾಚಿಕೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕಂದ. ದಯವಿಟ್ಟು ನನ್ನ ಪಾಡಿನ ನನ್ನ ಬಿಟ್ಟಿರಪ್ಪ. ಜಾಜತ್ಗೆ ನಿಮ್ಗೆ 200 ರೂಪಾಯಿ ಇಸ್ಕೊಂಡ್ವಿ, ನಿಮ್ಮನ್ನು ಬಿಡ್ಬೇಕು ಅಂದ್ರೆ 200 ರೂಪಾಯಿ ಕೊಡಿ. ಇಲ್ಲೇ ನಾನು ಮನೆ ಯಜಮಾನ ಕಣ, ನನ್ನ ಹತ್ರನೇ ದುಡ್ಡು ತಿನ್ಬೇಕು ಅಂತ ನೋಡ್ತಾ ಇದ್ರಲ್ಲ, ಇದು ನ್ಯಾಯ ಏನ್ರು? ನಡೆಯೋ ಇನ್ನ ಆಗ್ಲೇ ಅಣ್ಣಯ್ಯ ಹಾಲು ಕುಡಿದ್ನಲ್ಲಮ್ಮ. ಆ ಕುಡಿದ್ ಲಾಭ ಆಯ್ತಾ? ನಾನ್ ಕುಡಿಸ್ಬಾರ್ದೇನು? ಕೊಡು. ಇಲ್ಲಿ ಬಾಯಿ ಅನ್ನಪ್ಪ. ಕುಡ್ದೇನಾಗಮ್ಮ? ಬಂದು ಬಿಟ್ಟ, ಹಿಡ್ಕೊಂಡು. ನನ್ನ ಬಂಗಾರ. ಕಂದ, ನೀನು ಸಣ್ಣವನಾಗಿದ್ದಾಗ ಗೋಡೆ ಆಡಕ್ ಹೋಗಿದ್ದೆ, ಜ್ಞಾಪಕ ಇದೆಯಾ? ಗೋಡೆ ಆಟ ಆಟ ಬಾಯೊಳಗೆ ಗೋರಿನ ಹಾಕೊಂಡ್ಬಿಟ್ಟ. ಅದು ಹೋಗಿ ಗಂಟಲಿಗೆ ಹಾಕೊಂಡ್ಬಿಟ್ಟ. ಆಮೇಲೆ ಏನಾಯ್ತು? ಕಾಲನ್ನ ಮೇಲೆ ಕೆತ್ತಿ ಬೆನ್ಮೇಲೆ ದಮ 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 ಅಂತ 4 ಏಟು ಕೊಟ್ಟೆ. ಗಂಟಲಿಗೆ ಹಾಕೊಂಡಿದ್ದ ಗೋರಿ ಬಾಯಿ ಕೈಚೆ ಬಂದ್ಬಿಡ್ತು. ಇದೇ ಹೋಗಿದ್ದೆ, ಗಂಡಸಲ್ಲಿ ವಂಶದ ಕಟ್ಟ ಕಡೆಯ ತುಂಡು ಗೋರಿ ನುಂಗಿ ಗೋರುಂಟಾಗ್ಬಿಡ್ತಿದ್ದ. ಮಾತೃಶ್ರೀ ರಂಗಮ್ಮನವ್ರೆ, ತಮ್ಮ ಆರೈಕೆ ಮುಗಿದಿತ್ತು ಅಂದ್ರೆ ಹೇಳಿ, ನಮ್ಗೆ ಸ್ವಲ್ಪ ಕೆಲಸ ಇದೆ. ನಾನು ಹೋಗ್ಬಿಡು. ಇವತ್ತು ನಿನ್ನ ಮುಖನ ಕಂಡು ನೋಡ್ಬೇಕು ಅನಿಸ್ತಾ ಇದೆ. ಅದು ಇವತ್ತು ನಿನಗೆ ನನ್ನ ಪ್ರೀತಿನೆಲ್ಲ ಧಾರೆ ಯಾರಿಗೆ ತಿಳ್ದ ತಗೊಂಬಂದಮ್ಮ ನಮ್ಗ? ಕಾಕೊಂಡಿರು. ಈ ತಿಂಡಿ ತಂದಿರೋದು ನನ್ನ ಮುದ್ದು ಕಂದಮ್ಮನೇ ತಿನ್ಸಕ್ಕೆ. ಕರ್ಕೊಂಡು ಬಾರೋ ನನ್ನ ಕಂದನ್ನ. ಅದು ಮಾತೃಶ್ರೀ ರಂಗಮ್ಮನವ್ರೆ, ನಂದು ಈಗ ತಾನೇ ತಿಂಡಿ ಆಯ್ತು ಕಣ್ರೆ. ಯಾರನ್ನ ಕೇಳಿ ತಿಂಡಿ ತಿಂದೆ? ನಾನು ದಿನ ತಿನ್ಸೋದು ನಿನಗೆ ಗೊತ್ತಿಲ್ಲ. ನೀನು ಚಿಕ್ಕವನಾಗಿದ್ದಾಗ ನಿನಗೆ ತಿನ್ಸೇ ನಾನು ತಿಂತಾ ಇದ್ದೆಯಪ್ಪ. ಈಗಲೂ ಅಷ್ಟೇ, ನೀನು ತಿಂದ ಮೇಲೆ ನಾನು ತಿನ್ನೋದು. ಬೇಯ್ಬೇಕು ಬಿಡಪ್ಪ, ನನಗೂ ಹಸಿವಾಗ್ತಾ ಇದೆ. ಹಠ ಮಾಡಬಾರ್ದು.
ಇರುತ್ತಮ್ಮ, ಹೆಣ್ಮಕ್ಳು ಗುಂಡ್ಗೆ ದಪ್ಪು ಇರ್ಬೇಕು. ಜಾಣ ಮರಿ, ನಿನ್ಗೆ ಚಂದಮಾಮನ್ ತೋರಿಸ್ತೀನಿ. ಡೇ ಟೈಮ್ ಅಲ್ಲ ಅದಲ್ಲಿ ಅಮ್ಮ ಈಗ ಎಷ್ಟು ಬೇಕಾದ್ರೆ ತಿನ್ನಿಸ್ಕೊ. ನನ್ನ ಮುದ್ದು ಸೊಸೆ, ಏನ್ ಬೇಕಮ್ಮ? ಲಿಪ್ಸ್ಟಿಕ್ ಬೇಕಾ? ನಂದೇ ಕೊಡ್ತೀನಿ. ಇನ್ನೇನ್ ಬೇಕಮ್ಮ? ಪೌಡರ್ ಬೇಕಾ? ನಂದೇ ಕೊಡ್ತೀನಿ. ಜಾಡೆ ಮರಿ ಅಮ್ಮ ಆಗ್ಬೇಕಂತೆ. ತಿಂದು ಹೆಚ್ಚಾಗಿ ವಾಂತಿ ಬರ್ತಾ ಇದೆಯಾ? ಬೇಡ ಹಠ ಮಾಡಬಾರ್ದು. ಸ್ವಲ್ಪ ಸುಧಾರಿಸ್ಕೊ, ಆಮೇಲೆ ಬಂದು ನಾನು ತಿನ್ನಿಸ್ತೀನಿ. ಅಭಿ, ನಿಮ್ಮ ಮದರು ನನ್ನ ಸಿಕ್ಕಾಪಟ್ಟೆ ಓವರಾಗಿ ಲವ್ ಮಾಡ್ತಾ ಇದ್ದಾರೆ. ಅದನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ನಮಗೂ ಅದೇ ಕಥೆ ಆಗೋಗ್ಬಿಟ್ಟಿದೆ ಕಣ್ರಿ. ಇಮಿಡಿಯೇಟ್ ಆಗಿ ಸೈಕಾಟ್ರಿಸ್ಟ್ ನ ಕರೆಸಿ ನಿಮ್ಮಮ್ಮನ ತಲೆನ ರಿಪೇರಿ ಮಾಡಿ, ಇಲ್ಲ ಅಂದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ. ನೋಡಿ ರಂಗಮ್ಮನವರೇ, ನಿಮಗೂ ವಯಸ್ಸಾಯ್ತು. ಮನೆ ಮಂದಿನೆಲ್ಲ ಅತಿಯಾಗಿ ಪ್ರೀತಿಸೋದು, ಅತಿಯಾಗಿ ಹುಟ್ಟಿಸೋದು ನಿಮಗೆ ಸರಿ ಅನ್ನಿಸ್ಬೋದು. ಆದ್ರೆ ಅವ್ರಿಗೆ ಕಿರಿಕಿರಿ ಆಗುತ್ತೆ. ಓ ಕಿಲಿಕಿಲಿ ಅಲ್ಲಮ್ಮ, ಕಿರಿಕಿರಿ. ನಮ್ಮಮ್ಮಗೆ ರಕಾರ ಬರಲ್ಲ. ಎಲ್ಲೆಲ್ಲಿ ರಾ ಇರುತ್ತೋ ಅಲ್ಲೆಲ್ಲ ಲಾ ಹಾಕ್ಬಿಡ್ತಾರೆ. ಅಕ್ಕಳಿ ಬಿಡಿ. ನೋಡಿ ರಂಗಮ್ಮನವರೇ, 18 ದಾಟಿದ ಮಕ್ಕಳನ್ನ ಸ್ನೇಹಿತರ ತರ ಕಾಣ್ಬೇಕು. ಅದು ಬಿಟ್ಬಿಟ್ಟು ನಿಮ್ ತೊಡೆ ಮಲಗಿಸ್ಕೊಂಡು ತಗ್ತೀನಿ ಅಂತೀರಲ್ಲ. ನಾನು ಏನ್ ಮಾಡ್ಲಿ ಡಾಕ್ಟ್ರೆ? ತೊಡೆ ಖಾಲಿ ಇದೆಯಲ್ಲ. ಅದಕ್ಕೆ ಮೊಮ್ಮಕ್ಕಳನ್ನ ಹಾಕೊಂಡು ತಟ್ಟಿ. ಕೇಳಿಸ್ಕೊಂಡ್ರೇನ್ರಿ? ನೀವು ಒಂದು ಮೊಮ್ಮಗನ್ ಕೊಟ್ಬಿಟ್ರೆ ಅವ್ರು ಯಾಕೆ ನನ್ ತಡ್ತಾ ಇದ್ರು? ಅಭಿ, ಜೋಗ ರಮೇಶ್. ನೀವು ಬಲವಂತ ಮಾಡಿ ತಿನ್ಸಿದ್ರೆ ಎಂತವ್ರಿಗೂ ಕಿರಿಕಿರಿ ಆಗುತ್ತೆ. ಕರೆಕ್ಟಾಗಿ ಹೇಳ್ದೆ ಬಿಟ್ಲ. ಅಷ್ಟೇ ಅಲ್ಲ, ಅದರಿಂದ ರಿಲೇಶನ್ಶಿಪ್ ಹಾಳಾಗೋಗುತ್ತೆ. ನನ್ನ ನಿಮ್ಮ ಮಗ ಅಂತ ಏನ್ ರಿಲೇಶನ್ಶಿಪ್ ಇರುತ್ತೆ ಹಾಳಾಗುತ್ತೆ. ನೀವು ಸುಮ್ಮನೆ ಇರಿ. ನಿಮ್ಮ ಮದರ್ ಹೀಗೆ ಓವರ್ ಆಗಿ ಲವ್ ಮಾಡ್ತಾ ಇದ್ರೆ ಮನೆ ಬಿಟ್ಟು ಪೀಜಿಗೆ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ನಾನೀಗ ಏನ್ ಮಾಡ್ಲಿ? ಎಲ್ಲಿ ಸ್ವಲ್ಪ ಕೈ ಕುಡಿ. ಶಾಸ್ತ್ರ ಹೇಳ್ತಿಲ್ಲ. ಓ ನಾಡಿ ನೋಡಕ್ಕಮ್ಮ. ನಿಮ್ಮ ನಾಡಿ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹೃದಯದ ಬಡಿತ ಎಷ್ಟು ಹೊಡ್ಕೋತಾ ಇದೆ ಅಂತ. ಅಮ್ಮಮ್ಮ ಅಂದ್ರೆ ನೀವು ಜಾಸ್ತಿ ದಿವಸ ಬದುಕಿರಲ್ಲ. ಬದುಕಿದ್ರೆ ಎಷ್ಟು ದಿನ ಬದುಕ್ಬೋದು? ಅಪ್ಪಪ್ಪ ಅಂದ್ರೆ 3 ತಿಂಗಳು. ಇಷ್ಟು ದಿನ ಸಾಧಿಸಕ್ಕಾಗದೇ ಇದ್ದದನ್ನ ಇನ್ನು 90 ದಿನದಲ್ಲಿ ಏನ್ ಸಾಧಿಸ್ತೀರಾ? ಅದೇ ಮತ್ತೆ ಜಗತ್ತನ್ನು ಬಿಟ್ಟು ಹೋಗುವಾಗ ಪ್ರೀತಿನ ತಗೊಂಡು ಹೋಗಕ್ಕಾಗಲ್ಲ. ಆದಷ್ಟು ನಿಮ್ಮ ಪ್ರೀತಿನ ಕಮ್ಮಿ ಮಾಡುದು. ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟ್ರೆ. ಹೋಗುವಾಗ ಪಾಪ ಪುಣ್ಯ ಮಾತ್ರ ತಗೊಂಡು ಹೋಗ್ತೀವಿ, ಪ್ರೀತಿ ತಗೊಂಡು ಹೋಗಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮನಸ್ಸನ್ನ ಆಧ್ಯಾತ್ಮಿಕದ ಕಡೆಗೆ ತಿರುಗಿಸಿ ಅವ್ರ ಪಾಡಗ ಅವ್ರನ್ನ ಬಿಟ್ಬಿಡಿ. ನಿಮ್ಮ ಹುಡುಗ ಅವ್ರ ಪಾಡಗ ಅವ್ರು ಇರ್ತಾರೆ, ನಿಮ್ಮ ಸೊಸೆ ಅವ್ರ ಪಾಡಗ ಅವ್ರು ಇರ್ತಾರೆ, ನಿಮ್ ಪಾಡಗ ನೀವು ಇದ್ಬಿಡಿ. ಡಾಕ್ಟ್ರೆ, ನೀವು ನನ್ನ ಕಣ್ಣು ತೆರೆಸಿದ್ರಿ. ಇನ್ನು 3 ತಿಂಗಳು ಮಾತ್ರ ಬದುಕಿರ್ತೀನಿ ಅಂದ ಮೇಲೆ ಯಾರ್ಯಾರು ನೋಡ್ಬೇಕು, ಏನೇನ್ ಕೆಲಸ ಮಾಡ್ಬೇಕು ಎಲ್ಲ ಮುಗಿಸಕ್ ಹೋಗ್ತೀನಿ. ಏನಪ್ಪ ಇದು ಮನೆ ಇಷ್ಟೊಂದು ಕಸಾಗಿದೆ? ಆ ಡಾಕ್ಟರ್ನ ಕರೆಸಿದ್ದು ಒಳ್ಳೆದೇ ಆಯ್ತು. ಇಲ್ಲ ಅಂದಿದ್ರೆ ಒಂದಲ್ಲ ಒಂದ್ ದಿವಸ ರಂಗತ್ತೆ ನನಗೂ ಅತಿಯಾದ ಪ್ರೀತಿ ತೋರಿಸಿ ಮೆಂಟ್ಲು ಮಾಡ್ಬಿಡ್ತಾ ಇದ್ರು. ಅಯ್ಯೋ, ಅತ್ತಿಲ್ಲಿ ಕಾಣ್ತಾನೆ. ಅಮ್ಮ ಏನಾಯ್ತು ಅಂತ ಹೀಗೆ ಅಳ್ತಾ ಇದ್ಯಾ? ನೀನಿಕೊಂದೊಂದು ರಾಗ ತೆಗಿತಿಯಲ್ಲ, ಇದನ್ನೇನ್ ಮನೆ ಅನ್ಕೊಂಡಿದ್ಯಾ ಸ್ಮಶಾನ ಅನ್ಕೊಂಡಿದ್ಯಾ? ಹೆಸರಿಗೆ ಲಾಂಕ ತೋರ್ಸಿದ ಮೇಲೆ ಗಂಡಗಲಿ ಅಂತ ಹೇಳ್ಕೊಂಡು ಅದೇನಂತ ಹೇಳಿ ಅಲ್ಲಿ ಯಾಕೆ ಹೇಳ್ತಿದ್ಯಾ? ಬಾರೋ, ಇಲ್ಲಿ ಕೂತ್ಕೋ ಬಾರೋ. ಎಕ್ಕ ಚಿಕ್ಕ ರುಚಿ ಮಗನೇ, ನಾನ್ ಬರ್ತಿರೋದು 3 ತಿಂಗಳು ಅಂತ ಡಾಕ್ಟರ್ ಹೇಳಿದ್ರು ಕಣೋ. ಅದೇ ಡಾಕ್ಟ್ರು ಎಲ್ಲರ ಮುಂದೆ ಬಾಗಿ ಕೇಳಿದ್ರು. ಅದು ಎಲ್ಲರೂ ಗೊತ್ತಿರುವಂತ ವಿಚಾರ. ಬೇರೆ ಏನಾದ್ರೂ ಇದ್ರೆ ಹೇಳಿ ತಾಯಿ. ಸಾಯೋವರೆಗೂ ನಿನ್ನ ಮುಖನೇ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಕಣೋ. ಆಯ್ತು ಬಿಡಿ, ಇಲ್ಲೇ ಅಮ್ಮ ಸೊಸೆಮದ್ದು, ಅಲ್ಲೇ ಕೂತಿದ್ಯಾ? ನೀನು ಕೂತ್ಕೋ, ನೀನು ಮೂತಿನ ನೋಡ್ತಾ ಇರ್ತೀನಿ. ಕಲ್ಲು ಇಲ್ಲೇ ಇದ್ದೀನಮ್ಮ. ಅಲ್ಲೇ ಕದ್ದು. ಅಬ್ಬಾ, ಈ 3 ತಿಂಗಳು ನನ್ನನ್ನ ಬಿಟ್ಟು ಯಾರು ಎಲ್ಲಿಗೂ ಹೋಗ್ಬಿಡಿ. ಹಾಗಂತ 24 ಗಂಟೆನೂ ನಿನ್ ಮುಂದೆ ಕೂತಿರಕ್ಕಾಗಲ್ಲ. ನಾನು ಮಹಿಳಾ ಸಂಘದ ಮೀಟಿಂಗ್ ಹೋಗ್ಬೇಕಾಗುತ್ತೆ, ಬ್ಯೂಟಿ ಪಾರ್ಲರ್ ಹೋಗ್ಬೇಕಾಗುತ್ತೆ, ಸಮಾಜ ಸೇವೆ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಬಿಟ್ಟು 24 ತಾಸು ನಿಮ್ಮ ಮುಂದೆ ಕುತ್ಕೊಳಕ್ಕಾಗತ್ತಾ? ಅದನ್ನೆಲ್ಲ ಒಂದು 3 ತಿಂಗಳು ಬಿಟ್ಟು ಬಿಡಮ್ಮ. ನಾನ್ ಮೇಲಕ್ಕೆ ಹೋದ್ಮೇಲೆ ನಿನ್ನನ್ನು ಕೇಳೋನು ಯಾರಿದ್ದಾರೆ? ಸಾಯೋದು
ಮುಂಚೆ ನನಗೆ ಒಂದೇ ಒಂದು ಆಸೆ, ಮೊಮ್ಮಗನ್ ಕಾಣ್ಬೇಕು ಅಂತ. ನೋಡಮ್ಮ, ನೀನು ಬಸುರಿ ಅಂತ ಹೇಳಿದ್ರೆ ಸಾಕು, ಶ್ರೀಮಂತ ಮಾಡ್ತಾ ಮಾಡ್ತಾ ಅಲ್ಲೇ ಪಟ್ ಅಂತ ಪ್ರಾಣ ಬಿಟ್ಬಿಡ್ತೀನಿ. ಮಗನೇ, ನಿನ್ ಹೆಂಡತಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಇಬ್ರು ಚೆನ್ನಾಗಿ ಮಾತಾಡಿ ನನಗೆ ಯಾವಾಗ ಮೊಮ್ಮಗನ್ ಕೊಡ್ತೀರಾ ಅಂತ ಬಂದು ಹೇಳಿ. ಪ್ರಾಣ ಹೋಗ್ತಾರೆ, ಸಿಕ್ಕಿದೆ 9 ತಿಂಗಳು ನಾವು ವಾಸ ನನ್ನ ಹೊಟ್ಟೆ ಎತ್ತಕೊಂಡು ಹೋಗ್ಲ. ಬಲ್ಲೋ, ಇಲ್ಲೇ ಇದೀನಮ್ಮ. ಅಲ್ಲಾಕ್ ದೇವಸ್ಥಾನ ನಿಂತಿದೀಯಾ? ಬಂದ್ ಕುಕ್ಕ. ಇವಳಿಬ್ಬಳನ್ನ ನೋಡ್ತಾ ಇದ್ಲೆ ಯಮ ತಿಂಕವನ್ನ ನೋಡ್ದಾಗ ಬಲ್ಲು, ನನ್ಗೊಂದು ಸಹಾಯ ಮಾಡ್ತೀಯನಮ್ಮ? ಏನ್ ಹೇಳಮ್ಮ? ನಾನು ಬದುಕಿರೋದೇ 3 ತಿಂಗಳು. ಅಯ್ಯೋ, ಅದನ್ನ ಎಷ್ಟ್ ಸತಿ ಅಂತ ಹೇಳ್ತೀಯಮ್ಮ? ನಾನು ಸಾಯೋದಕ್ಕೆ ಮುಂಚೆ ನನ್ನ ಬಾಲ್ಯದ ಗೆಳತಿ ಸರೋಜನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಅವಳನ್ನ ಕಳ್ಸು. ಸರೋಜ, ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಚೆನ್ನಾಗಿದ್ದೀನಿ? ಚೆನ್ನಾಗಿದ್ದೀನಿ. ನೀವು ನಿನ್ ಮಗ ಮೋಹನ ಅಲ್ವಾ? ಹೌದು. ಏನಪ್ಪ ಮೋಹನ, ಚೆನ್ನಾಗಿದೀಯಾ? ಅಲ್ಲ ಕಣೆ, ನಿನ್ ಮಗನಿಗೆ ಮದುವೆ ಮಾಡಿಲ್ವಾ? ಇಲ್ಲ. ಏನ್ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು? ಈ ವಿಷಯನೇ ಗೊತ್ತಿಲ್ವಾ? ಇನ್ನು 3 ತಿಂಗಳಲ್ಲಿ ನಾನು ಸತ್ತೋಗ್ಬಿಡ್ತೀನಂತೆ. ಮನೆಯವಳೆ ಡಾಕ್ಟರ್ನ ಕಳಿಸಿ ಚೆಕ್ ಮಾಡಿಸಿದ್ಲು. ಅವನು ನಾಡಿ ನೋಡೆ 3 ತಿಂಗಳಲ್ಲಿ ಸತ್ತೋಗ್ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು. ಹೋಗಿ ಬಿಡೇನಮ್ಮ, ಯಾವತ್ತಿದ್ರು ಒಂದಿನ ಸಾಯತ್ತಾನೆ. ಸರೋಜ, ನಾನು ನೀನು ಒಟ್ಟಿಗೆ ಓಡಾಡಿದ ದಿನಗಳೆಲ್ಲ ನೆನಪಾಗ್ತಾ ಇವೆ ಕಣೆ. ಇನ್ನು 3 ತಿಂಗಳು ನನ್ನ ಬಿಟ್ಟು ನೀನು ಎಲ್ಲಿಗೂ ಹೋಗ್ಬಾರ್ದು, ನನ್ನ ಜೊತೆಲೇ ಇದ್ಬರ್ಬೇಕು. ಏನಪ್ಪ ಮೋಹನ, ನೀನು ಅಷ್ಟೇ ನನ್ನ ಜೊತೆಲೇ ಇರ್ಬೇಕು. ಅದಿರ್ಲಿ, ಮೊದಲು ನಾನು ಸ್ವಲ್ಪ ಜಾಸ್ತಿ ಹೇಳು, ನೀನು ಮಗನಿಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡು. ಆದ್ರೆ ನಿಮ್ಗೆ ಹೆಂಗಿರ್ತಕ್ಕಂದ್ರೆ, ಅಯ್ಯಯ್ಯೋ, ಅಂಗಡಿಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅರ್ಧಾಡುಗಳಂತೆ. ಅಂದ್ರೆ ನೀನ್ ಏನ್ ಹೇಳ್ತಿದ್ದಿ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ ಚಪ್ಪಲಿಗೆ ಏನೇ ಕಮ್ಮಿ ಆಗಿದೆ? ಕೆಲಸದವಳ ಇರಬಹುದು, ಆದ್ರೆ ತುಂಬಾ ಒಳ್ಳೆಯವಳು. ಅವಳಿಗೆ ಅಲ್ಲಿಗೆ ಹೋಗಿದ್ದಾಳೆ. ಬಂದ ತಕ್ಷಣ ನಿನ್ನ ಮಗನ ಕೊಟ್ಟು ಮದುವೆ ಮಾಡ್ಬೇಕು. ನಾನು ಮದುವೆ ಆಗಲ್ಲ. ಬಂದ್ರೆ ಆಗೋ ಸರೋಜ, ನೀನು ಇವನ ಮಾತಿಗೆ ಸೊಪ್ಪು ಹಾಕಕ್ ಹೋಗ್ಬೇಡ. ಮದುವೆ ಆಗೋವರೆಗೂ ಎಲ್ಲ ಹುಡುಗರು ಹೀಗೆ ಹೇಳ್ತಿರ್ತಾರೆ. ಒಂದು ಸಲ ಮದುವೆ ಆಗ್ಬಿಟ್ರೆ ಎಲ್ಲ ಸಲ ಹಾಗೆ. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನೀನೇ ಮುಂದೆ ನಿಂತು ಇವ್ರಿಗೆ ಮದುವೆ ಮಾಡಿಸ್ಬೇಕು. ಆ ಮದುವೆನ ಕಣ್ತುಂಬ ನೋಡಿ ಚತ್ತದಲ್ಲೇ ಸತ ಬರ್ತೀನಿ. ಬಲ್ಲು ಬಲ್ಲು ಬಲ್ಲು. ಏನಮ್ಮ? ಸಲೋಜನ ಅವಳ ಮಗನು ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಗ್ಲೆ? ನೀನೇನೋ ಸಿಕ್ಕಾಪಟ್ಟೆ ಮಾತಾಡ್ದಿ ಅಂತಲ್ಲ, ಅದಕ್ಕೆ ಹೆದರ್ಕೊಂಡು ಹೋಗಿದ್ದಾರೆ. ಅಯ್ಯ, ನಾನೇನ್ ಮಾತಾಡ್ದೆ? ಇನ್ನೇನ್ ಬಂಗತ್ತೆ, ನಿನ್ ಮಗನಿಗೊಂದು ಬೇಗ ಮದುವೆ ಮಾಡು. ಆ ಮದುವೆ ನಾನು ಕಣ್ ತುಂಬಾ ನೋಡಿ ಛತ್ರದಲ್ಲೇ ಸಂಪರ್ಬಿಡ್ತೀನಿ ಅಂದೆಲ್ಲ. ಇರೋ ವಿಷಯ ಹೇಳಿದ್ನಪ್ಪ. ಮದುವೆ ಮುಂಚೆ ಸತ್ತು ಹೋಗಿದೆ, ಮದುವೆ ನಿಂತು ಹೋಗುತ್ತಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಅಲ್ಲ ಅತ್ತೆ, ಶುಭ ಕಾರ್ಯ ನಡೆಯೋ ಸಮಯದಲ್ಲಿ ಚಟ್ಟ ಸೇರ್ತೀನಿ ಅಂತ ಹೇಳ್ತಿರಲ್ಲ, ಅವ್ರಿಗೆ ಗಾಬರಿ ಆಯ್ತು, ಅದಕ್ಕೆ ಎಸ್ಕೇಪ್ ಆದ್ರು. ಅದೆಲ್ಲ ನನಗೆ ಗೊತ್ತಿಲ್ಲ. ಸಲೋಜನು ಅವ್ರ ಮಗನ ಕಲ್ಕೊಂಡು ಬರಲೇಬೇಕು. ನಾನು ಹೆಚ್ಚಿಗೆ ದಿನ ಬದುಕಲ್ಲ ಕಣ್ಣು. ಏನಪ್ಪ, ಅಮ್ಮ ಹೇಳಿದ್ ಕೇಳಿಸ್ಕೊಂಡ್ರಾ? ಬೇಗ ಹೋಗಿ ಕರ್ಕೊಂಬನ್ನಿ. ಇವಾಗ ಹೋಗಿ ನಾವು ಬನ್ನಿಂದ್ರೆ ಮಕ್ ಹೊಡೆದ್ ಕಳಿಸ್ತಾರೆ. ಹೋಗ್ಲಿ, ಡಾಕ್ಟರ್ನಾದ್ರೂ ಕರ್ಕೊಂಬನ್ನಿ. ಇದು ಬೆಸ್ಟ್ ಐಡಿಯಾ, ನಡೆಯಪ್ಪದ್ದು. ನೋಡಿ ಡಾಕ್ಟ್ರೆ, ನನ್ನ ಬಾಲ್ಯದ ಗೆಳತಿ ಸರೋಜ ನಾನು ಬದುಕಿರೋದು 3 ತಿಂಗಳು ಅಂತ ಹೇಳಿದ್ರು ನನ್ನ ಬಿಟ್ಟು ಹೊರಟೋದ್ರು. ಏನ್ ಗುಂಡು ನಿಮ್ ತರಕಾರಿ? ನಿಮ್ಮ ನಾಡಿ ಬಡ್ತ ಎಷ್ಟು ಚೆನ್ನಾಗಿ ಹೊಡ್ಕೋತಾ ಇದೆ ಅಂತ ನೋಡ್ತಾ ಇದ್ದೀನಿ. ನೋಡಿಮ್ಮ, ಅವತ್ತಿಗೂ ಇವತ್ತಿಗೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನೀವು ಇಷ್ಟು ಬೇಗ ಸಾಯಲ್ಲ. ಅಂದ್ರೆ 3 ತಿಂಗಳಿಗೆ ಹೋಗೋ ಜೀವ 6 ತಿಂಗಳಿಗೆ ಹೋಗುತ್ತಾ? ನೀವು ಇನ್ನೂ 40 ವರ್ಷ ಬದುಕಿರ್ತೀರಾ ಅಂತ ನಾನು ಬಾಂಡ್ ಪೇಪರ್ ಮೇಲೆ ಬೇಕಾದ್ರೂ ಬರ್ಕೊಡ್ತೀನಿ. ಆ ಸಚಿನ್ ಸೆಂಚುರಿ ಬಾರಿಸ್ತಾರೋ ಇಲ್ವೋ, ನೀವು ಮಾತ್ರ ಸೆಂಚುರಿ ಬಾರಿಸೇ ಹೋಗೋದು. ಇನ್ಮೇಲಾದ್ರೂ ನೀವು ಧೈರ್ಯವಾಗಿ ಖುಷಿಯಂತ ಇರಿ. ಇಷ್ಟು ಹೇಳಿದ್ಲೋ ಇಲ್ವೋ ನೋಡ್ತಾ ಇಲ್ಲಿ ಏನಾಗುತ್ತೆ ಅಂತ. ಲೇ ಪಲ್ಲು, ಬಾರೆ ಇಲ್ಲಿ. ಏನಮ್ಮ ಇದು, ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ? ಲೆಕ್ಕತ್ತೆ, ಇದು ನೀನ್ ಮನೆ ಅನ್ಕೊಂಡಿದ್ಯೋ ಕಸ ತೊಟ್ಟಿ ಅನ್ಕೊಂಡಿದ್ಯೋ? ನೀಟಾಗಿ ಗುಡಿಸಿಟ್ರೆ ಸರಿ, ಇಲ್ಲಾಂದ್ರೆ ನಿನ್ನೆ ಗುಡಿಸಿ ಆಟಿಗೆ ಹಾಕ್ಬಿಡ್ತೀನಿ. ಲೇ ಮಗನೇ, ಬಾರ ಇಲ್ಲಿ. ಯಾಕಂಗಮ್ಮ ಸಿಕ್ಕಾಪಟ್ಟೆ ರೊಚ್ಚಿದ್ಬಿಟ್ಟಿದ್ಯಾ? ನನಗೆ ಮೊಮ್ಮಗನ್ ಕೊಡೋ ವಿಷಯ ಏನಾಯ್ತು? ಅಯ್ಯೋ, ನಾನು ಅದಕ್ಕೋಸ್ಕರನೇ ಒಳ್ಳೆ ಪಕ್ಕ ಪಕ್ಷಿ ತರ ಕಾಯ್ತಾ ಇದ್ದೀನಿ.
ಮನಸ್ಸಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲ. ಎಲ್ಲಿದ್ದಾಳ ಲಂಕಿನಿ? ಒಂದು ಸಲ ಕುಟ್ರಾಕಿ ಆಚೆ ಕೂತಾಳೆ. ಬಾಳೆ ಇಲ್ಲಿ. ಯಾಕತ್ತೆ ಇದ್ದಕ್ಕಿದ್ದ ರೈಸ್ ಆಗ್ಬಿಟ್ಟಿದ್ದೀರಾ? ಅಲ್ಲ ಕಣೆ, ಕೈ ಹಿಡಿದ ಗಂಡನ ಜೊತೆ ನಗುತ್ತಾ ಇರಬೇಕು, ಕೈ ಹಿಡ್ಕೊಂಡು ವಾಕಿಂಗ್ ಕಲ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರಬೇನೆ ನಿನಗೆ? ಏನ್ 3 ತಿಂಗಳಿಗೆ ಢಮ್ ಅಂತೀರಾ? ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? 3 ತಿಂಗಳಿಗೆ ಢಮ್ ಅಂತೀನಿ ಅಂತ ಯಾರು ಹೇಳಿದ್ದು? ಡಾಕ್ಟರ್ ಅದೇ ಡಾಕ್ಟರ್ ಹೇಳಿದ್ದಾರೆ ನಾನಿನ್ನೂ 40 ವರ್ಷ ಬದುಕಿರ್ತೀನಿ ಅಂತ.